ಹೊಸ ಕತೆಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಸಿರು ಮರಗಳಿಂದ ತುಂಬಿದ ಸುಂದರ ಕಾಡು, ಪಕ್ಷಿಗಳ ಕಲರವದಿಂದ ಗದ್ದಲಗೊಳ್ಳುವ ಬೆಳಗ್ಗೆ. ಆ ಕಾಡಿನಲ್ಲಿ ಒಂಟಿಯಾಗಿ ಬದುಕುತ್ತಿದ್ದ ಒಂದು ಕಾಗೆ. ಅದರ ಹೆಸರು ಕುಕ್ಕು. ಕುಕ್ಕು ಅನಾಥ ಕಾಗೆ. ಅವನಿಗೆ ಮನೆ ಇರಲಿಲ್ಲ, ಸ್ನೇಹಿತರೂ ಇರಲಿಲ್ಲ. ಅವನು ಮರದ ಕೊಂಬೆಯಿಂದ ಕೊಂಬೆಗೆ ಹಾರಿ ತನ್ನ ದಿನಗಳನ್ನು ಕಳೆಯುತ್ತಿದ್ದ. ಅವನು ಎಂದಿಗೂ ಸ್ನಾನ ಮಾಡುತ್ತಿರಲಿಲ್ಲ, ಆದ್ದರಿಂದ ಅವನ ದೇಹದಿಂದ ದುರ್ವಾಸನೆ ಬರುತ್ತಿತ್ತು. ಬೇರೆ ಪಕ್ಷಿಗಳು ಅವನ ಹತ್ತಿರ ಬರುವುದನ್ನೇ ಇಷ್ಟಪಡುತ್ತಿರಲಿಲ್ಲ. ಆದರೆ ಕುಕ್ಕು ಮನಸ್ಸಿನಲ್ಲಿ ಒಂದು ಕನಸು ಮಾತ್ರ ಸದಾ ಜೀವಂತವಾಗಿತ್ತು. ಅದು ಮಂಜರಿಯನ್ನು ಮದುವೆಯಾಗುವ ಕನಸು. ಇಲ್ಲಿ ಕರಿಯನೊಬ್ಬನೇ ಕೊಂಬೆಯ ಮೇಲೆ ಕುಳಿತಿದ್ದಾನೆ. ಅಯ್ಯೋ, ಮಂಜರಿ ಎಷ್ಟು ಸುಂದರವಾಗಿದ್ದಾಳೆ. ಒಂದು ದಿನ ಅವಳು ನನ್ನನ್ನು ನೋಡಿ ನಕ್ಕರೆ ಸಾಕು, ನನ್ನ ಜೀವನವೇ ಬದಲಾಗಿ ಬಿಡುತ್ತದೆ. ನಾನು ಅವಳನ್ನು ಮದುವೆಯಾಗುತ್ತೇನೆ. ನಮ್ಮದೇ ಒಂದು ಗೂಡು ಇರುತ್ತದೆ. ನಾನು ಅವಳನ್ನು ತುಂಬಾ ಸಂತೋಷವಾಗಿ ಇಡುತ್ತೇನೆ ಎಂದು ನೆನೆದು ಮನಸ್ಸಿನಲ್ಲೇ ಖುಷಿಪಡುತ್ತಾನೆ. ನಂತರ ಮಂಜರಿ ತನ್ನ ಗೂಡಿನ ಮುಂದೆ ಕುಳಿತುಕೊಂಡಿರುತ್ತಾಳೆ. ಕುಕ್ಕು ಧೈರ್ಯ ಮಾಡಿ ಅವಳ ಹತ್ತಿರ ಹೋಗುತ್ತಾನೆ. ಮಂಜರಿ, ನಾನು ನಿನಗೆ ಒಂದು ಮಾತು ಹೇಳಬೇಕು. ಏನು ಹೇಳು ಕುಕ್ಕು? ನಾನು ನಿನ್ನನ್ನು ತುಂಬಾ ಇಷ್ಟಪಡುತ್ತೇನೆ. ನೀನು ನನ್ನನ್ನು ಮದುವೆಯಾಗುತ್ತೀಯಾ? ಏನು ಹೇಳಿದೆ? ನೀನ ನನ್ನನ್ನು ಮದುವೆಯಾಗುವುದು? ನಿನ್ನ ಬಳಿ ಮನೆ ಇದೆಯಾ? ನಿನ್ನ ಬಳಿ ಕೆಲಸ ಇದೆಯಾ? ನಿನ್ನನ್ನು ನೀನೇ ನೋಡಿಕೊಂಡಿದ್ದೀಯಾ? ನಿನ್ನ ದೇಹದಿಂದ ಬರುತ್ತಿರುವ ವಾಸನೆ ನನಗೆ ಸಹಿಸಲಾಗುತ್ತಿಲ್ಲ. ನಿನ್ನ ಹತ್ತಿರ ನಿಲ್ಲುವುದೇ ಕಷ್ಟವಾಗುತ್ತಿದೆ. ನಾನು ನಿನ್ನಂಥ ಕಾಗೆಯನ್ನು ಮದುವೆಯಾಗುವುದಿಲ್ಲ. ಹೋಗು ಇಲ್ಲಿಂದ. ಅವಳ ಮಾತುಗಳನ್ನು ಕೇಳಿ ಕೊಕ್ಕುವಿನ ಹೃದಯ ಒಡೆದು ಹೋಯಿತು. ಹೀಗೆ ಕೆಲವು ದಿನಗಳು ಕಳೆದ. ಒಂದು ಬಾರಿ ಕುಕ್ಕು ಮರದ ಕೊಂಬೆ ಮೇಲೆ ಕೂತಿರುವಾಗ ಅದಕ್ಕೆ ಒಂದು ದೃಶ್ಯ ಕಾಣಿಸಿತು. ನನಗೆ ಒಬ್ಬಳೇ ಮಂಜರಿನೇ ಸಿಗುತ್ತಿಲ್ಲ. ಈ ಚಿಕ್ಕುಗೆ 5 ಜನ ಹೇಗೆ ಸಿಗ್ತಾರೆ? ಇರು, ಅವನನ್ನೇ ಕೇಳೋಣ. ಚಿಕ್ಕು ಅಣ್ಣ, ನಾನು ನಿನಗೆ ಒಂದು ಪ್ರಶ್ನೆಯನ್ನು ಕೇಳಲ? ಕೇಳು ಕುಕ್ಕು, ಏನು ನಿನ್ನ ಪ್ರಶ್ನೆ? ನಿನ್ನ ಹಿಂದೆ ಇಷ್ಟು ಹೆಣ್ಣು ಕೋಳಿಗಳು ಹೇಗೆ ಬರುತ್ತಿವೆ? ಅದಕ್ಕೆ ಕಾರಣ ನನ್ನ ಬಣ್ಣ ಬಣ್ಣದ ರೆಕ್ಕೆಗಳು. ರೆಕ್ಕೆಗಳ? ಹೌದು. ಸುಂದರವಾಗಿ ಕಾಣುವವರನ್ನು ಎಲ್ಲರೂ ಇಷ್ಟಪಡುತ್ತಾರೆ. ಅಂದರೆ ನಾನು ಕೂಡ ಬಣ್ಣದ ರೆಕ್ಕೆಗಳನ್ನು ಹಾಕಿಕೊಂಡರೆ ಮಂಜರಿ ನನ್ನನ್ನು ಇಷ್ಟಪಡುತ್ತಾಳೆಯಾ? ಬಹುಶಃ. ಆದರೆ ಮೊದಲು ನಿನ್ನನ್ನು ಸ್ವಚ್ಛವಾಗಿಟ್ಟುಕೊಳ್ಳಲು ಕಲಿತುಕೋ. ಕರಿಯಗೆ ಚಿಕ್ಕುವಿನ ಕೊನೆಯ ಮಾತು ಕೇಳಿಸುವುದೇ ಇಲ್ಲ. ಅವನ ತಲೆಯಲ್ಲಿದ್ದದ್ದು ಒಂದೇ ವಿಚಾರ, ಬಣ್ಣದ ರೆಕ್ಕೆಗಳು. ಆ ದಿನದಿಂದ ಕುಕ್ಕು ಸುತ್ತಾಡಲು ಆರಂಭಿಸಿದ. ನಾನು ಸುಂದರವಾಗಲು ಏನು ಮಾಡಬೇಕು ಎಂದು ಯೋಚಿಸುತ್ತಲೇ ಕೊಂಬೆ ಮೇಲೆ ಕುಳಿತುಕೊಳ್ಳುತ್ತಿದ್ದ. ಒಂದು ದಿನ ಅವನಿಗೆ ಒಂದು ಉಪಾಯ ಹೊಳೆಯಿತು. ನಾನು ಎಲ್ಲಾ ಸುಂದರ ಪಕ್ಷಿಗಳ ರೆಕ್ಕೆಯನ್ನು ಸಂಗ್ರಹಿಸಿ ನಾನು ಸುಂದರವಾಗಬೇಕು. ಮರುದಿನ ಬೆಳಗ್ಗೆ ಅವನು ಸುಂದರ ಪಕ್ಷಿಗಳ ಹುಡುಕಾಟದಲ್ಲಿ ತೊಡಗುತ್ತಾನೆ. ಅದರಲ್ಲಿ ಅವನಿಗೆ ಮೊದಲಿಗೆ ನವಿಲು ಕಾಣಿಸುತ್ತದೆ. ನವಿಲು ಅಣ್ಣ, ದಯಮಾಡಿ ನಿನ್ನ ರೆಕ್ಕೆಗಳನ್ನು ನನಗೆ ನೀಡುತ್ತೀಯಾ? ಅದರಿಂದ ನಾನು ಸುಂದರವಾಗಿ ಕಾಣಬಹುದು. ಈ ಮಾತುಗಳನ್ನು ಕೇಳಿ ನವಿಲು ತನ್ನ ರೆಕ್ಕೆಗಳನ್ನು ಕುಕ್ಕುವಿಗೆ ನೀಡಲು ಒಪ್ಪಿಕೊಳ್ಳುತ್ತದೆ. ಕುಕ್ಕು ಖುಷಿಯಿಂದ ಆ ರೆಕ್ಕೆಗಳನ್ನು ಬಾಯಲ್ಲಿ ಕಚ್ಚಿಕೊಂಡು ಅಲ್ಲಿಂದ ಹಾರಿ ಹೋಗುತ್ತಾನೆ. ನಂತರ ಕುಕ್ಕು ಪಿಂಟುವಿನ ಬಳಿಗೆ ಬರುತ್ತಾನೆ. ಪಿಂಟು ಅಕ್ಕ, ನಿಮ್ಮ ರೆಕ್ಕೆಗಳನ್ನು ನನಗೆ ನೀಡುತ್ತೀರಾ? ಅದರಿಂದ ನನಗೆ ಸಹಾಯವಾಗುತ್ತದೆ ಎಂದು ಕೇಳಿದ ಕೂಡಲೇ ಪಿಂಟು ತನ್ನ ರೆಕ್ಕೆಗಳನ್ನು ಜೋರಾಗಿ ಅಲ್ಲಾಡಿಸುತ್ತಾಳೆ. ಅದರಿಂದ ಒಂದು ಪುಕ್ಕ ಬೀಳುತ್ತದೆ. ಅದನ್ನು ಕುಕ್ಕು ಕಾಲಿನಲ್ಲಿ ಇಟ್ಟುಕೊಂಡು ನಗುನಗುತ್ತಾ ಅಲ್ಲಿಂದ ಹಾರಿ ಹೋಗುತ್ತಾನೆ. ನಂತರ ಅವನ ಕಣ್ಣಿಗೆ ಪಾರಿವಾಳ ಬೀಳುತ್ತದೆ. ಅದರ ಬಳಿ ಬರುತ್ತಾನೆ. ಪರಿ ಅಕ್ಕ, ನಿನ್ನ ಸುಂದರವಾದ ರೆಕ್ಕೆಗಳನ್ನ ನನಗೆ ನೀಡುತ್ತೀಯಾ ಎಂದು ಪ್ರೀತಿಯಿಂದ ಕೇಳುತ್ತಾನೆ. ಅದಕ್ಕೆ ಮನಸೋತ ಪರಿಯು ರೆಕ್ಕೆ ನೀಡಲು ಒಪ್ಪುತ್ತಾಳೆ ಮತ್ತು ಅಲ್ಲಿಯೇ ಕುಣಿಯಲು ಪ್ರಾರಂಭಿಸುತ್ತಾಳೆ. ನಂತರ ಒಂದು ರೆಕ್ಕೆ ಬೀಳುತ್ತದೆ.
ಅದನ್ನು ತನ್ನ ಕಾಲಿನ ಸಹಾಯದಿಂದ ಕುಕ್ಕು ತೆಗೆದುಕೊಂಡು ಅಲ್ಲಿಂದ ಹಾರಿ ಹೋಗುತ್ತಾನೆ. ನಂತರ ಕೊನೆಯದಾಗಿ ಕುಕ್ಕು ನೀಲಿಯ ಬಳಿಗೆ ಬರುತ್ತಾನೆ. ನೀಲಿ ಅಕ್ಕ, ನನಗೆ ನಿಮ್ಮ ರೆಕ್ಕೆಗಳನ್ನು ನೀಡುತ್ತೀರಾ? ಅದು ನನ್ನ ಅಲಂಕಾರಕ್ಕೆ ಸಹಾಯವಾಗುತ್ತದೆ. ಅದಕ್ಕೆ ಒಪ್ಪಿದ ನೀಲಿ ತನ್ನ ರೆಕ್ಕೆಯನ್ನು ಜೋರಾಗಿ ಅಲುಗಾಡಿಸುತ್ತಾಳೆ. ಅದರಿಂದ ಒಂದು ಪುಕ್ಕವು ಕೆಳಗೆ ಬೀಳುತ್ತದೆ. ಅದನ್ನು ತನ್ನ ಕಾಲಿನ ಸಹಾಯದಿಂದ ಕೊಕ್ಕೋ ಎತ್ತುಕೊಂಡು ಹೋಗುತ್ತಾನೆ. ಎಲ್ಲಾ ರೆಕ್ಕೆಗಳನ್ನು ಸಂಗ್ರಹಿಸಿ ಕುಕ್ಕು ಅವನ ಸೋದರ ಮಾವ ಮಿಠುವಿನ ಸಲೂನ್ಗೆ ಬರುತ್ತಾನೆ. ಮಿಠು ಮಾವ, ನನಗೆ ನಿಮ್ಮ ಸಹಾಯ ಬೇಕು. ಉಚಿತವಾಗಿ ಕೆಲಸ ಮಾಡುವ ಅಭ್ಯಾಸ ನನಗಿಲ್ಲ. ಏನು ಕೊಡುತ್ತೀಯಾ? ನಾಳೆ ನಿಮಗೆ ಸಿಹಿ ನೇರಳೆ ಹಣ್ಣುಗಳನ್ನು ತಂದು ಕೊಡುತ್ತೇನೆ. ಆದರೆ ಈಗ ಈ ರೆಕ್ಕೆಗಳನ್ನು ನನ್ನ ದೇಹಕ್ಕೆ ಅಂಟಿಸಿ. ಸರಿ, ನಿನ್ನ ಆಸೆ ದೊಡ್ಡದಾಗಿದೆ. ನೋಡೋಣ ಎಂದು ಹೇಳಿ ಅಲ್ಲಿಂದ ಹೊರಟು ಒಂದು ದೊಡ್ಡ ಮರದ ಬಳಿ ಮಿಟ್ಟು ಹೋಗುತ್ತಾನೆ. ಅಲ್ಲಿಂದ ಗಮ್ಮನ್ನು ತೆಗೆದುಕೊಂಡು ಬರುತ್ತಾನೆ. ತಂದು ಒಂದೊಂದೇ ಪುಚ್ಚವನ್ನ ಕುಕ್ಕುವಿಗೆ ಅಂಟಿಸುತ್ತಾನೆ. ಆಯಿತು. ಈಗ ನೀನು ನಿಜವಾಗಿಯೂ ವಿಚಿತ್ರ ಪಕ್ಷಿಯಂತೆ ಕಾಣುತ್ತಿದ್ದೀಯಾ? ವಿಚಿತ್ರ ಅಲ್ಲ ಮಾಮ, ಸುಂದರ. ಇದೀಗ ಮಂಜರಿ ನನ್ನನ್ನು ನೋಡಿ ಖಂಡಿತ ಪ್ರೀತಿಸುತ್ತಾಳೆ ಎಂದು ಹೇಳಿ ಮಂಚರಿಯನ್ನು ನೋಡಲು ಅವಳ ಮನೆಯ ಮುಂದೆ ಕುಕ್ಕು ಬರುತ್ತಾನೆ. ಮಂಜರಿ, ನೋಡು, ನಾನು ಬಂದಿದ್ದೇನೆ. ಸ್ವಲ್ಪ ಸಮಯದ ನಂತರ ಮಂಜರಿ ಆಚೆ ಬರುತ್ತಾಳೆ. ಬಂದು ಎದುರಿಗೆ ಇರುವ ವಿಚಿತ್ರ ಪಕ್ಷಿಯಂತೆ ಕಾಣುತ್ತಿರುವ ಕುಕ್ಕುವನ್ನು ನೋಡುತ್ತಾಳೆ. ಅಯ್ಯೋ, ಇದು ಯಾವ ಪಕ್ಷಿ? ಉಳಿಸಿ, ಯಾರಾದರೂ ಉಳಿಸಿ. ಅಯ್ಯೋ, ಇದು ಯಾವ ಪಕ್ಷಿ? ಉಳಿಸಿ, ನನ್ನನ್ನು ಯಾರಾದರೂ ಉಳಿಸಿ, ನನಗೆ ಭಯವಾಗುತ್ತಿದೆ ಎಂದು ಜೋರಾಗಿ ಕೂಗಿಕೊಳ್ಳುತ್ತಾಳೆ. ಅವಳ ಕೂಗಿಗೆ ಕಾಡಿನಲ್ಲಿರುವ ಎಲ್ಲ ಪ್ರಾಣಿಗಳು ಅವಳ ಸಹಾಯಕ್ಕೆ ಬರುತ್ತವೆ. ಈ ವಿಚಿತ್ರ ಪಕ್ಷಿಯನ್ನು ನೋಡಿ ಎಲ್ಲ ಪ್ರಾಣಿಗಳು ಅದರ ಮೇಲೆ ದಾಳಿ ಮಾಡಲು ಮುಂದಾಗುತ್ತವೆ. ಅತ್ತ ಕುಕ್ಕು, ಇದು ನಾನು ಕುಕ್ಕು ಎಂದು ಎಷ್ಟು ಹೇಳಿದರು ಯಾರು ನಂಬುವುದಿಲ್ಲ. ಅವನ ಮೇಲೆ ದಾಳಿಯಾಗಿ ಹೋಗುತ್ತದೆ. ನಂತರ ದಾಳಿಯಿಂದಾಗಿ ಅವನ ನಿಜರೂಪ ಆಚೆ ಬರುತ್ತದೆ. ಕುಕ್ಕುವನ್ನು ಎಲ್ಲ ಪ್ರಾಣಿಗಳು ಆಶ್ಚರ್ಯದಿಂದ ನೋಡುತ್ತಾರೆ. ನಾನು ತಪ್ಪು ಮಾಡಿದೆ. ನನ್ನನ್ನು ನಾನು ಬದಲಿಸಿಕೊಳ್ಳುವುದರ ಬದಲು ನನ್ನ ರೂಪವನ್ನು ಮಾತ್ರ ಬದಲಿಸಿಕೊಳ್ಳಲು ಪ್ರಯತ್ನಿಸಿದೆ. ಅದೇ ನನ್ನ ದೊಡ್ಡ ತಪ್ಪು. ಈ ಕಥೆಯಿಂದ ನಾವು ಕಲಿಯುವ ಪಾಠ ಏನೆಂದರೆ, ಇತರರನ್ನು ಮೆಚ್ಚಿಸಲು ನಮ್ಮ ನಿಜವಾದ ಗುರುತನ್ನು ಬದಲಾಯಿಸಬಾರದು. ಸುಳ್ಳು ರೂಪ ತಾಳುವುದಕ್ಕಿಂತ ನಮ್ಮನ್ನು ನಾವು ಸುಧಾರಿಸಿಕೊಳ್ಳುವುದು ಮುಖ್ಯ. ನಿಜವಾದ ಸೌಂದರ್ಯ ನಮ್ಮ ಒಳ್ಳೆಯ ಗುಣಗಳಲ್ಲಿ ಇರುತ್ತದೆ.